ನೀವೇನು ಹೇಳಿದ್ರಲ್ಲ ಈ ಕಡೆ 5,600 ಬರೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯಕ್ಕೆ ಬರೀ 5,000 ಸರ್. ಅಂದರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು ಮಾಡ್ತಾ ಇರೋದು. ಪ್ಲಸ್ ನಮ್ಮ ಹೆಸರು ಮಾಡ್ತೋಗ್ಬಿಡ್ತು, ಹೇಮಲತಾ ಅವರು. ಅಮ್ಮ, ನೀವು ಶ್ರೀಮತಿ ಹೇಮಲತಾ ಅವ್ರು ತಾವು ಹೇಳಿದ್ರಮ್ಮ, ಏನಂತ ಹೇಳಿದ್ರಿ ನೀವು? ಕೆಲವು ಶಾಲೆಯಲ್ಲಿ ನಿಮಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ. ಯಾವ ಶಾಲೆ? KPS ತಾನೆ. ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ 306 ಶಾಲೆಗಳಿದ್ದಾವೆ ಅಷ್ಟೇ ನಮ್ಮ ರಾಜ್ಯದಲ್ಲಿ. ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರ ADB ಬ್ಯಾಂಕಿಂದ ಫಾರ್ ದ ಫಸ್ಟ್ ಟೈಮ್ ಸರ್ ನಾವು ಬಂದ ಮೇಲೆ 2,500 ಕೋಟಿಯಲ್ಲಿ 500 ಶಾಲೆಗಳನ್ನು ನಾವು ಇಡೀ ರಾಜ್ಯದಲ್ಲಿ ಒಂದೇ ಸತಿಗೆ ನಾವು ಓಪನ್ ಮಾಡ್ತಕ್ಕಂಥದ್ದು. ಇಷ್ಟು ವರ್ಷದಲ್ಲ, 2018ರಿಂದ ಇವತ್ತುವರೆಗೂ ಎಷ್ಟು ವರ್ಷ ಆಯಿತು? 7-8 ವರ್ಷ ಆಯಿತು. ಆದರೆ ಬರೀ ಒಂದೇ ವರ್ಷದೊಳಗೆ, ಅಂದರೆ ಈಗ ಬರ್ತಕ್ಕಂಥ ಇನ್ನೊಂದು 1 ತಿಂಗಳೊಳಗೆ ಸರ್ 500 ಶಾಲೆ ಜೊತೆಗೆ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಕ್ಸ್ಟ್ರಾ ಒಂದು 100 KPS ಶಾಲೆಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿ ಇನ್ನೊಂದು ವಾರದೊಳಗೆ 10 ದಿವಸದೊಳಗೆ ಅದು ನೋಟಿಫಿಕೇಶನ್ ಕೂಡ ಹೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅಂದರೆ ತಪ್ಪು ಎಲ್ಲಾಗಿದೆ, ಯಾರಿಂದ ಆಗಿದೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ. ತಪ್ಪುಗಳಾಗಿದ್ದಾವೆ, ಯಾರ್ಯಾರಿಂದ ಅಲ್ಲ, ಸರಿ ಮಾಡ್ತಕ್ಕಂಥ ಪದ್ಧತಿಯನ್ನು ವಿಶ್ವನಾಥ್ ಸಾಹೇಬ್ರೆ ನೀವೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಇದ್ದವರು, ನನಗೆ ಅದು ಗೊತ್ತಿದೆ. ನನಗೆ ನಿಮ್ಮ ಗೈಡೆನ್ಸು ಕೂಡ ಕೇಳ್ತೀವಿ. ನೀವು ಯಾವುದೇ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಸಜೆಷನ್ಸ್ನ ತಗೋಬೇಕಂದ್ರೆ ಸದನದಲ್ಲೇ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತೆ ಈ ಸದನ ಆದ ತಕ್ಷಣ ಸರ್ ಮತ್ತೆ ಯಾವಾಗಾದರೂ ಆಯಿತು ಸರ್ ವಿಚಾರಗಳನ್ನು ಇನ್ನೂ ಕೂಡ ನಾನು ಚರ್ಚೆಗೆ ಏನಾದರೂ, ಯಾಕೆಂದರೆ ಇಲ್ಲಿ ಇನ್ನೂ ಸುಮಾರಷ್ಟು ಮಾತಾಡೋಕ್ಕೆ ಅವ್ರಿಗೆ ಆಸೆ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ಆದಷ್ಟು ಬೇಕಾ ಈ ಸದನ ಆದಮೇಲೆ ಯಾವ್ದಾದ್ರು ಬುಧವಾರ ಇಲ್ಲ ಗುರುವಾರ ತಗೊಳ್ತೀನಿ. ಯಾಕೆಂದರೆ ಕಮಿಟಿಗೆ ತಾವೆಲ್ಲರೂ ಕೂಡ ಬಂದಿರ್ತೀರಿ. ಮೇಲ್ಮನೆಯಲ್ಲಿ ಯಾವತ್ತೂ ಕೂಡ ಕೆಲವು ಚಿಂತನೆಗಳನ್ನ ನೋಡ್ತಾವೆ. ನೀತಿ ವಿಜ್ಞಾನ ಸರ್ ನೀವೇ ಕೊಟ್ರಿ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಸರ್. ಬುಕ್ ರೆಡಿ ಆಗಿದೆ ಸರ್, ಅದು ಪ್ರಿಂಟ್ ಆದ ತಕ್ಷಣ. ಯಾಕೆಂದರೆ ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡಲ್ಲ ಇವತ್ತು ಮಕ್ಕಳು. ಪಾಠ ಇಲ್ಲಿ ಓದ್ತಾರೆ, ನೈತಿಕ ಶಿಕ್ಷಣ ಎಲ್ಲ ಕಿತ್ಕೊಂಡು ಹೋಗಿದೆ, ಮತ್ತೆ ವಾಪಸ್ ತರ್ತಾ ಇರೋದು. ಅಲ್ಲ ಸರ್, ವಾರದಲ್ಲಿ ಹಾಕಿ ಅದು ಎಕ್ಸಾಮ್ ಏನಿರೋದಿಲ್ಲ. ನೀವೆಲ್ಲರೂ ಕೂಡ ಅವತ್ತು ಏನೇನು ಸಜೆಷನ್ಸ್ ಕೊಟ್ಟಿದ್ರಿ, ನೀವೆಲ್ಲರೂ ಕೂಡ ಏನೇನು ಸಜೆಷನ್ ಕೊಟ್ಟಿದ್ರಿ, ಎಲ್ಲ ಪಕ್ಷದವರು ಕೂಡ ಭಾಳ ಒಳ್ಳೆ ಕೆಲಸವನ್ನು, ಯಾಕೆಂದರೆ ನನಗೆಲ್ಲ ಗೊತ್ತಾಗದೇ ಇರ್ಬೋದು, ನನ್ನ ಇಲಾಖೆಗೆ ಗೊತ್ತಾಗದೇ ಇರ್ಬೋದು, ಆದರೆ ನಿಮ್ಮ ಅನುಭವಗಳನ್ನು ಆ ನೀತಿ ವಿಜ್ಞಾನದೊಳಗೆ ಹಾಕ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ರವಿಯವರು ಮಾಡ್ತೀವಿ. ಮಕ್ಕಳನ್ನ ಸರಿ ಹಾದಿಗೂ ಕೂರಿಸ್ಬೇಕಾಗುತ್ತೆ. ಅದು ತಪ್ಪು ಹಾದಿಗೆ ಹೋಗಿದ್ದಾವೆ ಕೆಲವು, ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೆ ಸರಿಯಾಗಿರ್ತಕ್ಕಂಥ, ಆಮೇಲೆ ಇದು ಅವರು ಎಷ್ಟು ಪಟ್ಟಿಗೆ ಅದು ಸರಿ ತಪ್ಪು ಅಂತಕ್ಕಂಥದ್ದನ್ನು ಅದು ಒಂದು ಕಡೆಗಿಟ್ಟು, ನಾವು ಶಿಥಿಲಗೊಂಡಿರ್ತಕ್ಕಂಥ ಮತ್ತು ಹೊಸ ಕೊಠಡಿಗಳನ್ನು ಅವಶ್ಯಕತೆ ಇರ್ತಕ್ಕಂಥ, ಯಾಕೆಂದರೆ ಕೆಲಸದ ಏನಾಗುತ್ತೆ, ನನಗೆ ಇಲಾಖೆ ಬರಬೇಕಾದ್ರೆ ಅಧ್ಯಕ್ಷ ಸುಮಾರು 30-40 ಮಕ್ಕಳಿರೋ ಶಾಲೆ 23,000 ಇದ್ವು, 46,000 ಶಾಲೆಯಲ್ಲಿ ಆ ಥರ ವ್ಯವಸ್ಥೆಯಲ್ಲಿ ನನಗೆ ಬಂದಿದ್ದು. ಈಗ ಫಸ್ಟ್ ಏನಂದ್ರೆ ICU ಇಂದ ನಾನು ಜನರಲ್ ವಾರ್ಡಿಗೆ ಕರ್ಕೊಂಬಂದಿಲ್ಲ, ರಿಕವರಿಗೆ ಬಂದು ಜನರಲ್ ವಾರ್ಡಿಗೆ ಬಂದು ಮೈನ್ ಸ್ಟ್ರೀಮಿಗೆ ಬರ್ಬೇಕು. ನನಗೆ ಬರ್ಬೇಕಾದ್ರೆ ICU ಅಲ್ಲಿ ಕೊಟ್ಟಾಗ ಈಗ ಅದು ಒಂದು ಹಂತದಲ್ಲಿದೆ. ನಾನು ಯಾರನ್ನೂ ತೆಗೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ವಿಶ್ವಾಸ ಇದೆ, ನಮ್ಮ ಸ್ವಂತ ಮಕ್ಕಳಿಗೆ ನಾವು ಯಾವ ರೀತಿ ನಾವು ಜವಾಬ್ದಾರಿಯನ್ನು ತಗೊಳ್ತೀವಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಇಲಾಖೆಗೆ ನಾವು ಒತ್ತನ್ನ ಕೊಡ್ತಕ್ಕಂಥದ್ದನ್ನ. ಒಂದೇ ನಿಮಿಷ ಸಾಹೇಬ್ರೆ, ಹೆಚ್ಚು ನಾನು ಬಂದಾಗ 33,000 ಕೋಟಿ ಇತ್ತು ಹಿಂದಿನ ಬಜೆಟ್ದು. ಇಂಟ್ರಿಮ್ ಬಜೆಟಲ್ಲಿ 37,000 ಕೋಟಿ ಕೊಟ್ಟಿದ್ದಾರೆ. ಇವಾಗ ಇತಿಹಾಸದಲ್ಲಿ 42,000 ಕೋಟಿಯನ್ನು ಮಾನ್ಯ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಖಜಾನೆ. ಇದನ್ನು ಮಾತ್ರ ವ್ಯವಸ್ಥಿತವಾಗಿ ಖರ್ಚು ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಕ್ಕಂಥ ವ್ಯವಸ್ಥೆನ ನಿಮ್ಮೆಲ್ಲರ ಸಜೆಷನ್ನು ನಾನು 100ಕ್ಕೆ 100 ನಾನು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ನಾನು ಹೇಳಬಲ್ಲೆ. ಇದೇನೇನು ನಾವು ಕಷ್ಟಪಟ್ಟಿದ್ದು ನಾವೆಲ್ಲರೂ ಸೇರಿ, ನಾನಲ್ಲ, ನೀವೆಲ್ಲರೂ ಮಾರ್ಗದರ್ಶನ ಕೊಟ್ಟು